ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 53ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಬೆಳಗ್ಗೆ ಎದ್ದ ಶೋಭನಾಳಿಗೆ ಜಾನಕಿ ಧರಿಸಿದ್ದ ಮಾಂಗಲ್ಯದ ಸರವೇ ಕಣ್ಣಿಗೆ ಕುಕ್ಕುತ್ತಿತ್ತು. ಪದೇ ಪದೇ ಅವಳ ಕೈಗಳು ತನ್ನ ಅರಿಶಿಣದ ದಾರವನ್ನು ಸವರುತ್ತಾ ಇದ್ದದ್ದು ಯಶೋದಮ್ಮ ಅವರ ಅರಿವಿಗೂ ಬಂದಿತ್ತು. ದೇವಸ್ಥಾನದ ಪೂಜೆಗೆ ಹೊರಡಲು ಸಿದ್ಧರಾಗುತ್ತಿದ್ದ ಘನಪಾಠಿಗಳ ಬಳಿ ಬಂದರು. ಏನು ಅಂದರೆ, ಶೋಭಾ ಕೊರಳಲ್ಲಿ ಅರ್ಶಿನ ದಾರ ಇರೋದು ಯಾಕೋ ಸರಿ ಬರ್ತಾ ಇಲ್ಲ, ಮುತ್ತೈದೆ ಹೆಣ್ಣು, ಹೀಗೆ ಬರೀ ದಾರ ಇರೋದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಪೂಜೆ ಮುಗಿಸ್ಬರ್ತಾ ಎರಡೆಳೆ ಮಾಂಗಲ್ಯದ ಸರ ತಂದುಬಿಡಿ ಎಂದರು. ಯಶೋದ, ಬಂಗಾರದ ಬೆಲೆ ಎಷ್ಟಾಗಿದೆ ಗೊತ್ತೇನೆ ನಿನಗೆ? ಒಳ್ಳೆ ಅಕ್ಕಿ ಬೇಳೆ ತಂದ ಹಾಗೆ ಬಂಗಾರದ ಸರ ತಂದುಬಿಡಿ ಅಂತೀಯಲ್ಲ, ಲಕ್ಷ ಲಕ್ಷ ಕೊಡಬೇಕು ಎಂದವರು ಮಡದಿಯ ಮುಖ ಸಣ್ಣಗಾಗಿದ್ದು ಗಮನಿಸಿ, ಸರಿ ಸರಿ, ಏನು ಯೋಚನೆ ಮಾಡಬೇಡ, ಬರಬೇಕಾದ್ರೆ ತರ್ತೀನಿ, ರಾಮನ್ನೇ ಕರ್ಕೊಂಡು ಹೋಗ್ತೀನಿ ಸರ ತೊಳೋದಕ್ಕೆ ಎಂದರು. ಯಶೋದಮ್ಮ ಪ್ರಸನ್ನರಾದರು. ಅಮ್ಮ, ಜಾನಕಮ್ಮ ಜಗುಲಿಯ ಮೇಲೆ ನಿಂತು ಯಾರೋ ಕರೆದಾಗ ಒಳಗಿದ್ದ ಶೋಭನ ಹೊರಬಂದಳು. ಅಲ್ಲೇ ಕಟ್ಟೆಯ ಮೇಲೆ ಕುಳಿತು ರಾಮಾಯಣ ಪಾರಾಯಣ ಮಾಡುತ್ತಿದ್ದ ಯಶೋದಮ್ಮ ಬಂದವರ ಕಡೆ ನೋಡಿ, ಓ ಏನೋ ಚೆನ್ನ, ಮಗಳು ಬಾಣಂತನ ಮುಗೀತೇನೋ ಎಂದರು. ಹ್ಞೂ ಕಣವ, ಇವತ್ತು ಮಗಿನ ಗುಡಿಗೆ ಕರ್ಕೊಂಡು ಹೋಗುಮ ಅಂತ. ಬಾಣಂತಿ ಮಗು ಇಲ್ಲಿಗೆ ಬರ್ತಾವ್ರೆ, ಅದಕ್ಕೆ ಜಾನಕಮ್ಮನ ನೋಡುವ ಅಂತ ಬಂದೆ ಎಂದ ಸಂಕೋಚದಿಂದ ತಲೆ ಕೆರೆಯುತ್ತ. ಅಷ್ಟರಲ್ಲಿ ಜಾನಕಿ ಹೊರಗೆ ಬಂದರು. ಓ ಚೆನ್ನಪ್ಪ, ಲಕ್ಷ್ಮಿ ಹೇಗಿದ್ದಾಳೆ? ಲೇಹ ಬೇಕು ಅಂತ ಬಂದ್ಯಾ ಎಂದು ಅಕ್ಕರೆಯಿಂದ ಕೇಳಿದರು. ಇಲ್ಲವ, ಲೇಹ ಎಲ್ಲ ಏನು ಬೇಡ, ಮಗಿಗೆ 3 ತಿಂಗಳು ತುಂಬಿತು, ಅದಕ್ಕೆ ಗುಡಿಗೆ ಕರ್ಕೊಂಡು ಹೋಗುಮ ಅಂತ. ಲಕ್ಷ್ಮೀ ಅವ್ರ ಅವ್ವನ ಜೊತೆ ಹಿಂದೆ ಬರ್ತಾವಳೆ, ನಿಮ್ಮ ಕಣ್ಣಿಗೆ ಮಗುನ ಹಾಕ್ಬಿಡಮ್ಮ ಅಂತ ಕರ್ಕೊಂಡು ಬಂದೆ ಎಂದ ಚೆನ್ನ. ಹಾಯ್, ಮೊದಲೇ ಹೇಳ್ದಲ್ಲೇನೋ, ಜಾನಕಿ ಮಡಿಲಿದ್ದಾಳೆ, ಮತ್ತೆ ಸ್ನಾನ ಮಾಡಬೇಕಾಗತ್ತೆ ಎಂದ ಯಶೋದಮ್ಮನ ಮಾತು ಕೇಳಿ ಚೆನ್ನನ ಮುಖ ಸಣ್ಣದಾಯಿತು. ಪರವಾಗಿಲ್ಲ ಅತ್ತೆ, ಒಂದೆರಡು ತಮಗೆ ನೀರು ತಾನೇ, ಹಾಕ್ಕೊಂಡ್ರಾಯ್ತು ಎಂದ ಜಾನಕಿ ಅಲ್ಲಿಗೆ ಬಂದ ಲಕ್ಷ್ಮಿಯನ್ನು ನೋಡಿ, ಬಾ ಲಕ್ಷ್ಮಿ, ಇಲ್ಲಿ ಚಾಪೆ ಮೇಲೆ ಕೂರು ಎಂದು ಜಗಲಿ ಮೇಲೆ ಹಾಸಿದ್ದ ಚಾಪೆ ಕಡೆ ಕೈ ತೋರಿದರು. ಹೋಯ್, ನಾವು ಜಗಲಿ ಇರೋದಾ, ಬ್ಯಾಡ ಬಿಡ್ರವ್ವ ಎಂದ ಲಕ್ಷ್ಮಿ ತಾಯಿಯ ಕಡೆ ನೋಡಿದ ಯಶೋದಮ್ಮ, ಲಕ್ಷ್ಮಿ ಇನ್ನೂ ಹಸಿ ಬಾಣಂತಿ, ಅವಳು ಅಂಗಳದಲ್ಲಿ ನಿಲ್ಲೋದು ಬೇಡ, ಬಾ ಲಕ್ಷ್ಮಿ ಕೂರು ಎಂದರು. ಮಗುವನ್ನು ಎತ್ತಿಕೊಂಡು ಚಾಪೆಯ ಮೇಲೆ ಮುದುರಿ ಕೂತಳು ಲಕ್ಷ್ಮಿ. 1 ನಿಮಿಷ ಇರು ಎಂದು ಹೇಳುತ್ತಾ ಜಾನಕಿ ಒಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಸಾಮಾನು ಜೋಡಿಸಿಕೊಂಡು ಬಂದರು. ಲಕ್ಷ್ಮಿ ತೊಡೆಯ ಮೇಲೆ ಮಲಗಿದ್ದ ಪೂರ್ಣಚಂದ್ರನಂಥ ಮಗುವನ್ನು ನೋಡಿ ಅದನ್ನು ಎತ್ತಿಕೊಳ್ಳಲು ಕೈ ಚಾಚಿದಳು ಶೋಭನ. ತಪ್ಪು ತಿಳ್ಕೊಬ್ಯಾಡ್ರವ್ವ, ಮೊದಲು ಜಾನಕವ್ವ ಎತ್ಕೊಳ್ಳಿ ಮಗಿನ ಎಂದಳು ಲಕ್ಷ್ಮೀ ತಾಯಿ. ಅವಳ ಮಾತನ್ನು ಕೇಳಿ ಶೋಭನಾಳ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಜಾನಕಮ್ಮ ಮಗುವನ್ನು ಎತ್ತಿಕೊಂಡು, ಅಲ್ಲಲ್ಲಲ್ಲೇ ಗೋಪಾಲಕೃಷ್ಣ ಇದ್ದಂಗಿದೆಯಲ್ಲೋ ಮಗನೇ ಎನ್ನುತ್ತಾ ತಾನು ತಂದ ಔಷಧಿ ಪೆಟ್ಟಿಗೆಯಿಂದ ಒಂದು ಬೇರು ತೆಗೆದು ಹಸಿ ಹಾಲಿನಲ್ಲಿ ತೆಗೆದು ಪುಟ್ಟ ಬೆಳ್ಳಿ ಒಳಲೆಯಲ್ಲಿ ಹಾಕಿ ಕುಡಿಸಿದಳು. ತನ್ನದೇ ಪೆಟ್ಟಿಗೆಯಿಂದ ಕಾಡಿಗೆ ತೆಗೆದು ಮಗುವಿನ ಅಂಗಾಲಿಗೆ ದೃಷ್ಟಿ ಬೊಟ್ಟಿಟ್ಟು ಮಗುವಿನ ಮುಖದ ಸುತ್ತ ಗಾಳಿಯಲ್ಲಿ ಕೈಯಾಡಿಸಿ ದೃಷ್ಟಿ ತೆಗೆದಳು. ಮಗ ಮುದ್ದಾಗಿದ್ದಾನೆ ಲಕ್ಷ್ಮಿ, ಏನು ಹೆಸರಿಟ್ಟಿದ್ದೀರಾ ಎಂದು ಕೇಳಿದಳು. ಇನ್ನೂ ಇಟ್ಟಿಲ್ಲ ಕಣವ, ನೀವೇ ಒಂದು ಹೆಸರು ಹೇಳಿ ಎಂದಳು ಲಕ್ಷ್ಮಿ. ಅತ್ತೆ, ಮಗು ನೋಡಕೊಳ್ಳೆ ಚಂದ್ರನ ತುಂಡು ಇದ್ದಾಗಿದ್ದಾನೆ, ಚಂದ್ರಶೇಖರ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ವೇ ಎಂದು ಕೇಳಿದಳು ಜಾನಕಿ. ತುಂಬ ಚೆನ್ನಾಗಿದೆ ಅಮ್ಮ. ಯಶೋದ ಅವರು ಕೂಡ ಪ್ರಸನ್ನವಾಗಿ ನುಡಿದರು. ಜಾನಕಮ್ಮ, ಮಗಿಗೆ ನೀನು ಚೆನ್ನಾಗಿ ಆಶೀರ್ವಾದ ಮಾಡುತ್ತಾಯಿ, ನಿನ್ನ ಔಷಧಿ ಬಲದಲ್ಲೇ ಅವನು ಭೀಮನ ಆಗಿರೋದು ಚೆನ್ನ ಹೇಳಿದಾಗ, ದೇವರ ಆಶೀರ್ವಾದ ಮುಖ್ಯ ಚೆನ್ನ ಎಂದು ಹೇಳಿ ಮಗುವನ್ನು ಯಶೋದಮ್ಮ ಅವರ ಮುಂದೆ ಸ್ವಲ್ಪ ದೂರದಲ್ಲಿ ಮಲಗಿಸಿದಳು. ಯಶೋದಮ್ಮ ಕೂಡ ಮಗುವನ್ನು ನೋಡಿ ಸಂತೋಷಪಟ್ಟು ತಮ್ಮ ಪುಸ್ತಕದಲ್ಲಿ ಇಟ್ಟಿದ್ದ 100 ರೂಪಾಯಿಯನ್ನು ಜಾನಕಿ ಕೈಗೆ ಕೊಟ್ಟು, ಮಗುವಿನ ಕೊಡು ಎಂದರು. ಜಾನಕಿ ಲಕ್ಷ್ಮಿಗೆ ಅರಿಶಿನ ಕುಂಕುಮದ ಜೊತೆ ಬಳೆ ಸೀರೆ ಎಲ್ಲ ಕೊಟ್ಟು ಔಷಧಿ ಕುಡಿಸಿದ ಪುಟ್ಟ ಬೆಳ್ಳಿ ಒಳಲೆಯನ್ನು ಕೂಡ ಕೊಟ್ಟಳು. ಮಗುಗೆ ಇದರಲ್ಲೇ ಔಷಧಿ ಕುಡಿಸು ಎಂದು ಹೇಳಿ ಮಗುವನ್ನು ಮುದ್ದಿಸಿ ಲಕ್ಷ್ಮಿಯ ಕೈಗೆ ಕೊಟ್ಟಳು. ಆ ಹಳ್ಳಿ ಜನರೆಲ್ಲ ಜಾನಕಿಯನ್ನು ದೇವತೆಯ ಹಾಗೆ ನೋಡುತ್ತಾ ಇದ್ದಿದ್ದು ಶೋಭನಾಳಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವಿಚದಷ್ಟು ಉರಿ ಹುಟ್ಟಿ ಹಾಕಿತ್ತು. ಚೆನ್ನನ ಕುಟುಂಬವನ್ನು ಕಳುಹಿಸಿಕೊಟ್ಟಾದ ಮೇಲೆ ಜಾನಕಿ ಮತ್ತೊಮ್ಮೆ ಸ್ನಾನ ಮಾಡಿ ಬೇರೆ ಮಡಿಸೀರೆ ಉಟ್ಟು ಅಡಿಗೆ ಮನೆಗೆ ಬಂದರು. ಇಲ್ಲಿ ಹಳ್ಳಿ ಜನ ನಮ್ಮೂರಿನ ಜನಕ್ಕಿಂತ ತುಂಬ ಬೇರೆ ಥರ ಬಿಡಿ
ಎಂದಳು ಶೋಭನಾ ಜಾನಕಿಯನ್ನು ಕುರಿತು. ಹೌದಾ ಎಂದ ಜಾನಕಿ ಮತ್ತೇನೂ ಮಾತು ಬೆಳೆಸಲಿಲ್ಲ. ನಮ್ಮೂರ ಕಡೆ ಮಕ್ಕಳಿಲ್ಲದೆ ಇರೋ ಬಂಜೇರ್ ಕೈಲಿ ಮಗುನ ಮುಟ್ಟೋದಕ್ಕೂ ಬಿಡೋದಿಲ್ಲ. ಆದರೆ ಇಲ್ಲಿ ನಿಮ್ಮ ಕೈಲಿ ಮಗು ಕೊಟ್ಟು ಆಶೀರ್ವಾದ ಕೂಡ ಮಾಡೋಕ್ಕೆ ಹೇಳ್ತಾರೆ. ನನಗಂತೂ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಬಿಡಿ ಎಂದಳು ವ್ಯಂಗ್ಯನಗೆ ತುರುಕಿಸುತ್ತಾ. ಶೋಭನಾಥನನ್ನು ಬಂಜೆ ಎಂದದ್ದು ಕೇಳಿ ಜಾನಕಿಯ ದುಃಖದ ಕಟ್ಟೆ ಒಡೆಯಿತು. ಶೋಭನಾಳ ಮಾತು ಒಳಗೆ ಬರುತ್ತಿದ್ದ ಯಶೋದಮ್ಮನ ಕಿವಿಗೆ ತಾಗಿ ಅವರ ಕಣ್ಣಿನಲ್ಲೂ ಕೂಡ ನೀರು ಬಂದಿತು. ಶೋಭಾ, ಏನು ಮಾತಾಡ್ತಾ ಇದೆಯಮ್ಮ ಎಂದರು ಯಶೋದ. ಅತ್ತೆ ತನ್ನ ಮಾತು ಕೇಳಿಸಿಕೊಂಡಿದ್ದು ನೋಡಿ, ಅದೇ ಅತ್ತೆ, ಇಲ್ಲಿ ಜನ ತುಂಬ ಒಳ್ಳೆಯವರು. ಜಾನಕಿ ಅಕ್ಕಂಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಹೇಳೋಕೆ ಹೊರಟಿದ್ದೆ ಎಂದಳು ತಾನಾಡಿದ ಮಾತಿನ ಮೇಲೆ ತಿಪ್ಪೆ ಸಾರಿಸುತ್ತಾ. ಶೋಭನಾ ಕಡೆ ಅಸಮಾಧಾನದಿಂದ ನೋಡಿದ ಯಶೋದಮ್ಮ, ಜಾನಕಿ ಯಾಕೋ ಗಂಟ್ಲು ಕೆರಿತಾ ಇದೆ, ನನಗೊಂದಿಷ್ಟು ಕಷಾಯ ಮಾಡಿಕೊಡಮ್ಮ ಎಂದರು. ನಾನು ಮಾಡಿಕೊಡ್ತೀನತ್ತೆ, ಅಥವಾ ನನ್ನ ಹತ್ರ ಕಾಫ್ ಸಿರಪ್ ಇದೆ, ಅದನ್ನು ಕೊಡ್ತೀನಿ ಇರಿ ಎಂದಳು ಶೋಭನಾ. ಬೇಡಮ್ಮ, ನನಗೆ ಜಾನಕಿ ಮಾಡಿದ ಕಷಾಯನೇ ಹೊಂದೋದು ಎಂದು ಬಿಗುವಾಗಿ ಹೇಳಿ ಅಡುಗೆ ಮನೆ ಕಡೆ ನಡೆದರು ಯಶೋದ. ಶೋಭನಾಳ ಮುಖ ಸಪ್ಪಗಾಯಿತು. ಅಂಜು ಹೊರಗೆ ಹೋಗುತ್ತಾ ಇದ್ದಂತೆ ಆಕ್ಟಿವ್ ಆದಳು ಅಲೀಶಾ. ಕೋದಂಡರಾಮನ ಬಳಿ ಬಂದು ಅವನ ಪಕ್ಕದಲ್ಲಿದ್ದ ಕಾಲಿಂಗ್ ಬೆಲ್ ಆಫ್ ಮಾಡಿದಳು. ಕಾಲಿಂಗ್ ಬೆಲ್ ಆಫ್ ಆಗುತ್ತಾ ಇದ್ದಂತೆ ಅಜಯ್ನ ಮೊಬೈಲ್ಗೆ ಮೆಸೇಜ್ ಹೋಗಿತ್ತು. ಅಜಯ್ ಚಾರುವಿಗೆ ಕಾಲ್ ಮಾಡಿ, ಚಾರು, ಅಪ್ಪಾಜಿ ಹತ್ರ ಯಾರಿದ್ದಾರೆ ಎಂದು ಕೇಳಿದ. ಅಂಜು ಇದ್ದಾಳೆ, ನಿಶ್ಚಿಂತೆಯಿಂದ ನೋಡಿದಳು ಚಾರು. ನೀನು ಬೇಗ ಅಪ್ಪಾಜಿ ರೂಮಿಗೆ ಹೋಗು, ಅವ್ರ ಕಾಲಿಂಗ್ ಬೆಲ್ಲು ಆಫ್ ಆಗಿರೋ ಮೆಸೇಜ್ ಬಂದಿದೆ ನನಗೆ ಎಂದು ಹೇಳಿದ. ಅವನ ದನಿಯಲ್ಲಿ ಇದ್ದ ಅವಸರ ಹಾಗೂ ಆತಂಕದ ಅರಿವಾಗಿ ಚಾರು ಕೋದಂಡರಾಮನ ಕೋಣೆಯ ಕಡೆ ಓಡು ನಡಿಗೆಯಲ್ಲಿ ಸಾಗಿದಳು. ಕೋಣೆಯ ಬಳಿ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡ ಅಲೀಶಾ ತನ್ನ ಬ್ಯಾಗಿನಲ್ಲಿ ಇದ್ದ ಟೇಪ್ ತೆಗೆದು ಕಿರಿಚಲು ಆಗದಂತೆ ಕೋದಂಡನ ಬಾಯಿಗೆ ಅಂಟಿಸಿದಳು. ಪ್ರಿನ್ಸ್ ಕೊಟ್ಟಿದ್ದ ಇಂಜೆಕ್ಷನ್ ರೆಡಿ ಮಾಡಿ ಕೋದಂಡನ ಬಳಿ ಬಂದಳು. ಅಂಜು, ಎಲ್ಲಿದೆಯಾ ಎನ್ನುತ್ತಾ ಒಳಬಂದ ಚಾರುವಿಗೆ ಅಲೀಶಾ ಕೈಲಿದ್ದ ಇಂಜೆಕ್ಷನ್ ಕಾಣಿಸಲೇ ಇಲ್ಲ. ಚಾರುವಿನ ದನಿ ಕೇಳಿ ಬೆಚ್ಚಿದ ಅಲೀಶಾ ಒಂದು ಹೆಜ್ಜೆ ಹಿಂದಿಟ್ಟಳು. ಅದು ನನಗೆ ಸ್ವಲ್ಪ ತಲೆನೋಯ್ತಾ ಇತ್ತು, ಹಾಗಾಗಿ ಟೀ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಆದಷ್ಟು ಸಹಜವಾಗಿ ನುಡಿದಳು ಅಲೀಶಾ. ಸರಿ ಎಂದು ಬಾಗಿಲ ಕಡೆ ತಿರುಗಿದ ಚಾರುವಿಗೆ ಅಲೀಶಾ ಕೈಲಿ ಹಿಡಿದಿದ್ದ ಇಂಜೆಕ್ಷನ್ ಸಿರಿಂಜ್ ಎದುರಿನ ಕನ್ನಡಿಯಲ್ಲಿ ಕಾಣಿಸಿತ್ತು. ಸ್ಟಾಪ್ ಇಟ್ ಅಲೀಶಾ ಕೂಗಿದಳು. ಸ್ಟಾಪ್ ದರ್, ಒಂದು ಹೆಜ್ಜೆ ಕೂಡ ಮುಂದಿಡಬೇಡ ಎಂದವಳೆ ಮಿಂಚಿನಂತೆ ಹಾರಿ ಬಂದು ಅಲೀಶಾ ಕೈಲಿದ್ದ ಸಿರಿಂಜ್ ತನ್ನ ಕೈಗೆ ತೆಗೆದುಕೊಂಡಿದ್ದಳು. ಇದುವರೆಗೂ ಅವಳ ದೃಷ್ಟಿ ಕೋದಂಡರಾಮನ ಕಡೆ ಹರಿದಿರಲಿಲ್ಲ. ಅಲೀಶಾ ಹಿಡಿದಿದ್ದ ಸಿರಿಂಜನ್ನು ಟೇಬಲ್ ಮೇಲಿಟ್ಟ ಚಾರು ಅಲ್ಲಿಂದ ಓಡಿ ಹೋಗಲು ಹವಣಿಸುತ್ತಿದ್ದ ಅಲೀಶಾಳ ಮೇಲೆ ಎರಗಿದಳು. ತನ್ನ ಕಾಲಿನಿಂದ ಅಲೀಶಾಳ ಓಲು ನಡುಗಿಗೆ ಅಡ್ಡ ಹಾಕಿ ಅವಳನ್ನು ಬೀಳಿಸಿದಳು. ತನ್ನ ಒಂದು ಕೈ ಮತ್ತು ಒಂದು ಕಾಲಿನಿಂದ ಅಲೀಶಾಳನ್ನು ಲಾಕ್ ಮಾಡಿದ ಚಾರು ಮತ್ತೊಂದು ಕೈನಿಂದ ಕೋದಂಡರಾಮನ ಬಳಿ ಇದ್ದ ಕಾಲಿಂಗ್ ಬೆಲ್ ಆನ್ ಮಾಡಿ ಅದನ್ನು ಒತ್ತಿದಳು. ಅದೇ ಸಮಯದಲ್ಲಿ ಅವಳ ನೋಟ ಕೋದಂಡರಾಮನ ಕಡೆ ಹರಿಯಿತು. ತನ್ನ ಬಾಯಿಗೆ ಹಾಕಿದ್ದ ಪ್ಲಾಸ್ಟರ್ ತೆಗೆಯುವ ಯತ್ನ ಮಾಡಿ ಸೋಲುತ್ತಿದ್ದ ಕೋದಂಡ. ಮಾವನನ್ನು ಅಸಹಾಯಕ ಸ್ಥಿತಿಯಲ್ಲಿ ನೋಡಿಯೂ ಅವನ ಕಡೆ ಧಾವಿಸದಾದಳು ಚಾರು. ಕೋದಂಡನ ಬಳಿ ಹೋದರೆ ಅಲೀಶಾ ತನ್ನ ಕೈನಿಂದ ತಪ್ಪಿಸಿಕೊಳ್ಳಬಹುದು ಎನಿಸಿ ದೂರದಿಂದಲೇ ಅವನ ಪ್ರಯತ್ನ ನೋಡುತ್ತಿದ್ದಳು. ಕಾಲಿಂಗ್ ಬೆಲ್ ಯಾಕೆ ಮಾಡಿದ್ರಿ? ನಾನು ಟೀ ತೊಗೊಂಡು ಬರ್ತಾ ಇದ್ದೆ ಎನ್ನುತ್ತಾ ಬಾಗಿಲ ಬಳಿ ಬಂದ ಅಂಜು ತನ್ನ ಅಪ್ಪನ ಸ್ಥಿತಿ ನೋಡಿ ಗಾಬರಿಗೊಂಡಳು. ಅವಳ ಕೈಲಿದ್ದ ಕಪ್ ಜಾರಿ ನೆಲದ ಪಾಲಾಯಿತು. ಒಂದೇ ಜಿಗಿತಕ್ಕೆ ಹಾರಿ ಕೋದಂಡನ ಬಾಯಿಗೆ ಅಂಟಿಸಿದ್ದ ಟೇಪ್ ತೆರೆದಳು. ಪಕ್ಕದಲ್ಲಿದ್ದ ಅಲೀಶಾ ಚಾರುವನ್ನು ನೋಡಿ ಸ್ಥಿತಿ ಅರ್ಥವಾಗಿತ್ತು. ಅಷ್ಟರಲ್ಲೇ ರೂಮಿನೊಳಗೆ ಬಂದಿದ್ದ ಅಜಯ. ಅಜಯ್, ಇವಳು ಮಾವಯ್ಯಂಗೆ ಎನ್ನುತ್ತಿದ್ದ ಚಾರುವನ್ನು ತಡೆದನು ಅಜಯ್. ಅಜಯ್ನ ಹಿಂದೆಯೇ ಬಂದಿದ್ದ ಇನ್ಸ್ಪೆಕ್ಟರ್ ಅಲೀಶಾ ಕೈಗೆ ಬೇಡಿ ತೊಡಿಸಿದ್ದರು. ಇವಳು ಅರೆಸ್ಟ್ ಆಗಿರೋ ವಿಷಯ ಹೊರಗೆ ತಿಳಿಯೋದು ಬೇಡ ಎಂದ ಅಜಯ್ ಮಾತಿಗೆ ಸರಿ ಎಂಬಂತೆ ತಲೆ ಅಲುಗಿಸಿದ್ದರು. ಅವರು ಕಾಲು ಹೊರಗೆ ಇಡುವ ಮುನ್ನವೇ ಅಲೀಶಾ ಬ್ಯಾಗ್ನಲ್ಲಿದ್ದ ಮೊಬೈಲ್ ಸದ್ದು ಮಾಡಿತ್ತು. ಅಜಯ್ ಮೊಬೈಲ್ ತೆಗೆದು ನೋಡಿದ. ಬಾಸ್ ಎಂಬ ಹೆಸರು ಪರದೆ ಮೇಲೆ ಕಾಣಿಸುತ್ತಿತ್ತು. ಮಾತಾಡು, ಅಲೀಶಾ ಮುಂದೆ ಹಿಡಿದ. ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು ಅಲೀಶಾ. ಸರಿ ಹಾಗಿದ್ರೆ ಎಂದ ಇನ್ಸ್ಪೆಕ್ಟರ್ ಅಜಯ್ ಕಡೆ ತಿರುಗಿ, ಇನ್ನಿವಳು ಆಯಸ್ ಮುಗಿಯೋವರೆಗೂ ಹೊರಗೆ ಬರಬಾರ್ದು, ಆ ಥರ ಕೇಸ್ ಫಿಟ್ ಮಾಡ್ತೀನಿ. ಇವಳ ಜೊತೆಗೆ ಇವಳ ತಮ್ಮ ಕೂಡ ಎನ್ನುತ್ತಿದ್ದಂತೆ, ನೋ, ಅವನಿಗೇನು ಮಾಡಬೇಡಿ ಎಂದಳು ಅಲೀಶಾ. ಹಾಗಿದ್ರೆ
ಆ ಬಾಸ್ ಹತ್ರ ಮಾತಾಡು ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದಳು. ಅಷ್ಟರಲ್ಲೇ ಮತ್ತೆ ಅವಳ ಫೋನ್ ಸದ್ದು ಮಾಡಿತ್ತು. ಫೋನ್ ರಿಸೀವ್ ಮಾಡಿ ಸ್ಪೀಕರ್ನಲ್ಲಿಟ್ಟ ಅಜಯ್. ಜೊತೆಗೆ ವಾಯ್ಸ್ ರೆಕಾರ್ಡಿಂಗ್ ಕೂಡ ಆನ್ನಲ್ಲಿತ್ತು. ಕೆಲಸ ಮುಗಿಸ್ದ್ಯಾ? ಅತ್ತಲಿಂದ ಪ್ರಿನ್ಸ್ ದನಿ ಕೇಳಿ ಬೆಚ್ಚಿದಳು ಅಂಜಲಿ. ಎಂದಳು ಅಲೀಶಾ. ಗುಡ್. ಈಗ ಸೈಲೆಂಟಾಗಿ ಜಾಗ ಖಾಲಿ ಮಾಡು. ನಿನ್ನ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಈ ಸಿಮ್ ಮುರಿದಾಕಿ ನಂಬರ್ ನಿಷ್ಕ್ರಿಯ ಮಾಡಿ ಈ ದೇಶ ಬಿಟ್ಟು ಹೋಗ್ಬಿಡು. ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನ ಅಮ್ಮ ತಮ್ಮ ಇಬ್ಬರೂ ಭೂಮಿ ಮೇಲಿರಲ್ಲ ಎಂದು ಹೇಳಿ ಕರೆ ಕತ್ತರಿಸಿದ. ಪ್ರಿನ್ಸ್ನ ರಾಕ್ಷಸಿ ಗುಣಕ್ಕೆ ಸಾಕ್ಷಿ ಸಿಕ್ಕಿತ್ತು ಅಂಜಲಿಗೆ. ಎಲ್ಲರೂ ಹೇಳಿದ್ದನ್ನು ಕೇಳಿಯೂ ಪ್ರಿನ್ಸ್ ಮೇಲೆ ಉಳಿದಿದ್ದ ತುಸು ಪ್ರೀತಿ ಇಂದು ಅವನ ಮಾತನ್ನೇ ಕೇಳಿ ಗರ ಬಿಡದಂತೆ ಕುಳಿತಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.